Hello friends, welcome to chapter 14, that is Semiconductor Electronics part 2. So ನಾವು ಲಾಸ್ಟ್ ಸೆಷನ್ ಅಲ್ಲಿ ಏನೇನು ಕಲ್ತಿದ್ವಿ ಅಂದ್ರೆ ವೇಲೆನ್ಸ್ ಅಂಡ್ ಕಂಡಕ್ಷನ್ ಬ್ಯಾಂಡ್, ಸೆಮಿಕಂಡಕ್ಟರ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್, ಮೆಕ್ಯಾನಿಸಮ್ ಆಫ್ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್, ಇಂಟೆನ್ಸಿಕ್ ಅಂಡ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ಸ್. ಸೊ ಇವತ್ತೇನೇನು ಕಲಿಯೋಣ ಅಂದ್ರೆ PN ಜಂಕ್ಷನ್ ಡಯೋಡ್, ಫುಲ್ ವೇವ್ ಅಂಡ್ ಹಾಫ್ ವೇವ್ ರೆಕ್ಟಿಫೈಯರ್, ಝೀನರ್ ಡಯೋಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್ ಮತ್ತೆ ಟ್ರಾನ್ಸಿಸ್ಟರ್. So first, PN junction diode andre anta nodona. So what is PN junction diode? A PN junction diode is formed from a piece of semiconductor, say germanium, by diffusing P-type material to one half side and N-type material to into another half side. So PN junction diode ಏನಂದ್ರೆ ಒಂದು P-type semiconductor material ಅಥವಾ let's say it is germanium semiconductor ಅಂತ ತಿಳ್ಕೊಳ್ಳೋಣ. ಆ ಜರ್ಮೇನಿಯಂ ಸೆಮಿಕಂಡಕ್ಟರ್ ಅಲ್ಲಿ ಒಂದು ಸೈಡ್ ಪಿ ಟೈಪ್ ಇರುತ್ತೆ, ಅಂದ್ರೆ ಇದರಲ್ಲಿ ಯಾವ ಡೋಪಿಂಗ್ ಇರುತ್ತೆ ಎಲಿಮೆಂಟ್ ಟ್ರೈವ್ಯಾಲೆಂಟ್ ಡೋಪಿಂಗ್. ಸೊ ಇದರಲ್ಲಿ ಹೋಲ್ಸ್ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನ್ಸ್ ಗಿಂತ. ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಎನ್ ಟೈಪ್, ಇದರಲ್ಲಿ ಯಾವ್ದು ಡೋಪಿಂಗ್ ಇರುತ್ತೆ ಈ ಸೆಮಿಕಂಡಕ್ಟರ್ ಅಲ್ಲಿ ಅಂದ್ರೆ ಪೆಂಟಾವ್ಯಾಲೆಂಟ್ ಎಲಿಮೆಂಟ್ಸ್ ಡೋಪಿಂಗ್ ಇರುತ್ತೆ. ಸೊ ಇಟ್ ಈಸ್ ಎನ್ ಟೈಪ್, ಅಂದ್ರೆ ಇದರಲ್ಲಿ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ. ಸೊ ಈ ಎರಡನ್ನು ನಾವು ಜೋಡಿಸಿದ್ರೆ ದಿಸ್ ವಿಲ್ ಬಿಕಮ್ PN junction diode. When P-type crystal is placed in contact with N-type crystal so as to form one piece, the assembly so obtained is called as PN junction diode. ಅಂದ್ರೆ ಈ ಎರಡು ಪೀಸ್ ಗಳನ್ನ ನಾವು ಒಟ್ಟಿಗೆ ಜೋಡಿಸಿದ್ರೆ ಈ ಎರಡು ಪೀಸ್ ಗಳ ಅಸೆಂಬ್ಲಿನ ನಾವೇನಂತ ಕರಿತೀವಿ, PN junction diode ಅಂತ ಕರಿತೀವಿ. ಸೊ ಇದು ಹೋಲ್ಸ್, ಇದು ಹೋಲ್ಸ್, ಇದು ಎಲೆಕ್ಟ್ರಾನ್. ಸೊ ಹೋಲ್ ಮತ್ತೆ ಎಲೆಕ್ಟ್ರಾನ್ ಇದ್ದಾಗ ಏನಾಗುತ್ತೆ, ಇದರಲ್ಲಿ ಈಗ ನೆಕ್ಸ್ಟ್ ಜಾಯಿನ್ ಮಾಡಿದಾಗ ಅನ್ಕೊಳ್ಳಿ, ಇದರಲ್ಲಿ ಏನಾಗಿರುತ್ತೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್ ಮತ್ತು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ಈ ಕಡೆ ಹೋಗ್ಲಿಕ್ಕೆ ಮತ್ತೆ ಈ ಪಾಸಿಟಿವ್ ಹೋಲ್ಸ್ ಈ ಕಡೆ, ಸೊ ಎರಡೂ ಒಂದೇ ಕಡೆ. ಈಗ ಇದರಲ್ಲಿ ಸಪೋಸ್ ಹೋಲ್ಸ್ ಜಾಸ್ತಿ ಇದ್ದು ಇದರಲ್ಲಿ ಹೋಲ್ಸ್ ಕಡಿಮೆ ಇರುತ್ತೆ, ಇದರಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ. ಸೊ ಮೂವ್ ಆಗಿ ಈ ಹೋಲ್ಸ್ ಗಳು ಕೂಡ ಮೂವ್ ಆಗಿ ಈ ಡಿಪ್ಲೀಷನ್ ಈ ಒಂದು ರೀಜನ್ ಹತ್ರ, ಸೊ ಈ ಎಂಡಿಗೆ ಬರ್ತವೆ ಎರಡು. ಸೊ ಇದನ್ನ ಕರಿತೀವಿ ದಿಸ್ ಕಾಲ್ಡ್ ಎಸ್ ಡಿಪ್ಲೀಷನ್ ರೀಜನ್. ಸೊ ಡಿಪ್ಲೀಷನ್ ರೀಜನ್ ಅಂದ್ರೆ ಇಲ್ಲಿ ಚಾರ್ಜಸ್ ಕಡಿಮೆ ಇರುತ್ತೆ, ಸೊ ಇವೆಲ್ಲ ಕಡಿಮೆ ಇರೋ ಚಾರ್ಜ್ಗಳು. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡಿಪ್ಲೀಷನ್ ರೀಜನ್. ನೆಕ್ಸ್ಟ್ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸ್ ಅಂದ್ರೆ when an external voltage source is connected to a PN junction diode with positive terminal to P side and of the diode and negative terminal to N side of the diode. So ಇದಕ್ಕೆ ಏನಾದ್ರೂ ನಾವು ಎಕ್ಸ್ಟರ್ನಲ್ ವೋಲ್ಟೇಜ್ ನ ಸಪ್ಲೈ ಮಾಡಿದ್ರೆ, ಕನೆಕ್ಟ್ ಮಾಡಿದ್ರೆ P ಜಂಕ್ಷನ್ ಗೆ ಪಾಸಿಟಿವ್ ಟರ್ಮಿನಲ್ ಮತ್ತೆ N ಜಂಕ್ಷನ್ ಗೆ ನೆಗೆಟಿವ್ ಟರ್ಮಿನಲ್ ನ ಕನೆಕ್ಟ್ ಮಾಡಿದ್ರೆ, ಸೊ ದಟ್ ಡಯೋಡ್ ಈಸ್ ಸೆಟ್ ಟು ಬಿ ಫಾರ್ವರ್ಡ್ ಬಯಾಸ್ಡ್. ಸೊ ಇದನ್ನ ನಾವೇಂತ ಕರಿತೀವಿ, ಫಾರ್ವರ್ಡ್ ಬಯಾಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ರಿವರ್ಸ್ ಬಯಾಸ್ ಅಂದ್ರೆ ಇದ್ರ ಉಲ್ಟಾ, ಯಾವಾಗ ನಾವು P ಜಂಕ್ಷನ್ ಗೆ ನೆಗೆಟಿವ್ ಟರ್ಮಿನಲ್ ಮತ್ತೆ N ಜಂಕ್ಷನ್ ಗೆ ಪಾಸಿಟಿವ್ ಟರ್ಮಿನಲ್ ನ ಕನೆಕ್ಟ್ ಮಾಡ್ತೀವೋ ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಬಯಾಸ್. ನೆಕ್ಸ್ಟ್ ನೋಟ್, PN junction is such a device which offers low resistance when forward biased and behaves like insulator when reverse biased. So ಇದು PN junction diode circuit diagram. So this is positive, this is negative. ಇದು PN junction diode ಅಂತ ಕರಿತೀವಿ. ಸೊ ಯಾವಾಗ ನಾವು ಇದನ್ನ ಫಾರ್ವರ್ಡ್ ಬಯಾಸ್ ಮಾಡ್ತೀವೋ ಅಂದ್ರೆ ಈ ಪಾಸಿಟಿವ್ ಸೈಡ್ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಸೈಡ್ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವೋ ಆ ಟೈಮಲ್ಲಿ ಇದು ಕರೆಂಟ್ ನ ಫ್ಲೋ ಆಗುತ್ತೆ ವಿತ್ ಲೆಸ್ ರೆಸಿಸ್ಟೆನ್ಸ್. ಸೊ ಅದೇ ನಾವು ಆಪೋಸಿಟ್ ಮಾಡಿದಾಗ, ರಿವರ್ಸ್ ಬಯಾಸ್ ಅಲ್ಲಿ ಮಾಡಿದಾಗ ಇಟ್ ಬಿಹೇವ್ಸ್ ಲೈಕ್ ಎನ್ ಇನ್ಸುಲೇಟರ್. ಸೊ ಎಲೆಕ್ಟ್ರಿಸಿಟಿನ ಇದು ಕಂಡಕ್ಟ್ ಮಾಡಲ್ಲ, ಪಾಸ್ ಮಾಡಲ್ಲ. ನೆಕ್ಸ್ಟ್ ಜಂಕ್ಷನ್ ಡಯೋಡ್ ಆಸ್ ರೆಕ್ಟಿಫೈಯರ್. ಸೊ ರೆಕ್ಟಿಫೈಯರ್ ಆಗಿ ಹೇಗೆ ಯೂಸ್ ಮಾಡ್ತೀವಿ, ಫಸ್ಟ್ ರೆಕ್ಟಿಫೈಯರ್ ಏನಂತ ತಿಳ್ಕೊಳ್ಳೋಣ. ಸೊ ರೆಕ್ಟಿಫೈಯರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್ AC ಪವರ್ ಇಂಟು DC ಪವರ್. ಸೊ ರೆಕ್ಟಿಫೈಯರ್ ಅನ್ನೋದು ಆಲ್ಟರ್ನೇಟಿಂಗ್ ಕರೆಂಟ್ ಪವರ್ DC ಪವರ್, ಸೊ ಡೈರೆಕ್ಟ್ ಕರೆಂಟ್ ಪವರ್ ಗೆ ಕನ್ವರ್ಟ್ ಮಾಡೋದು. ದಿ AC ಸಪ್ಲೈ is fed across the primary coil. ಸೊ ಇದು ರೆಕ್ಟಿಫೈಯರ್ ನ ಒಂದು ಸಿಂಪಲ್ ಸರ್ಕ್ಯೂಟ್. ಇದು ಪ್ರೈಮರಿ ಕಾಯಿಲ್, ಇದು ಸೆಕೆಂಡರಿ ಕಾಯಿಲ್, ಇದು ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಇಸ್ ಟ್ರಾನ್ಸ್ಫಾರ್ಮರ್. ಪ್ರೈಮರಿ ಕಾಯಿಲ್ ಇದೆ, ಇಲ್ಲಿ ಸೆಕೆಂಡರಿ ಕಾಯಿಲ್ ಇದೆ. ಸೊ ಸೆಕೆಂಡರಿ ಕಾಯಿಲ್ ಅಲ್ಲಿ ಒಂದು ಡಯೋಡ್ ನ ಹಾಕಿರ್ತೀವಿ, ಮತ್ತೆ ಇದು ಲೋಡ್ ರೆಸಿಸ್ಟೆನ್ಸ್. ಸೊ ಲೋಡ್ ರೆಸಿಸ್ಟೆನ್ಸ್ ಅಂದ್ರೆ ಈ ರೆಸಿಸ್ಟೆನ್ಸ್ ನಥಿಂಗ್ ಬಟ್ ನೀವು ಕನೆಕ್ಟ್ ಮಾಡಿರ್ತಕ್ಕಂಥ ಅಪ್ಲಯನ್ಸಸ್. ಸೊ ಈ ರೆಸಿಸ್ಟೆನ್ಸ್ ತಗೊಂಡು ನೀವು ಟಿವಿ ಆದ್ರೆ ಹಾಕೋಬಹುದು, ಏನ್ ಬೇಕಾದ್ರೆ ಹಾಕೋಬಹುದು. ಸೊ ದಿಸ್ ಇಸ್ ಸೋರ್ಸ್ ವೋಲ್ಟೇಜ್. ಸೊ ಸೋರ್ಸ್ ವೋಲ್ಟೇಜ್ ಇಲ್ಲಿಂದ. Next, suppose that during first half cycle of AC, the junction diode gets forward biased. The conventional current flow in the direction of the arrow. So first half, so AC ಅಂದ್ರೆ ಇದು ಫ್ಲಕ್ಚುಯೇಷನ್ ಇರುತ್ತೆ. This is first half ಅಂತ ತಿಳ್ಕೊಳ್ಳಿ. ಒಂದು ವೇವ್ ಬಂತು, this is AC input first half. ಈ ಫಸ್ಟ್ ಹಾಫ್ ಟೈಮ್ ಅಲ್ಲಿ ಲೆಟ್ಸ್ ಸೇ ಇದು ಪಾಸಿಟಿವ್, ಇಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ ಅಂತ ಹೇಳ್ಕೊಳ್ಳೋಣ. ಸೊ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಏನ್ ಬಂದಿದೆ, ನೆಗೆಟಿವ್ ಬಂದಿದೆ. ಸೊ
ಇದೇನಾಯ್ತು ಈಗ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸ್ ಅಂದ್ರೆ ಈಗ ಕರೆಂಟ್ ಇಲ್ಲಿಂದ ಪಾಸ್ ಆಗ್ತಿದೆ ಅಂತ ಅರ್ಥ. ಸೊ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಈಗ. ಅದೇ ನೆಕ್ಸ್ಟ್ ಸೈಕಲ್ ದಟ್ ಈಸ್ ನೆಗೆಟಿವ್ ಸೈಕಲ್ ಅಲ್ಲಿ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಸೊ ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಸೊ ಈಗ ಪಾಸಿಟಿವ್ ಜಂಕ್ಷನ್ ಪಿ ಜಂಕ್ಷನ್ ಏನಾಯ್ತು ನೆಗೆಟಿವ್ ಟರ್ಮಿನಲ್ ಬಂತು. ಈಗ ಎನ್ ಜಂಕ್ಷನ್ ಏನಾಯ್ತು ಪಾಸಿಟಿವ್ ಟರ್ಮಿನಲ್ ಬಂತು. ಸೊ ದಿಸ್ ಇಸ್ ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಅಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಕರೆಂಟ್ ನ ಪಾಸ್ ಮಾಡಲ್ಲ. ಆಗ ಡಯಾಗ್ರಾಮ್ ಏನಾಗುತ್ತೆ, ಇದು ಏನು ಪಾಸಿಟಿವ್ ಸೈಕಲ್ ಇದ್ದಾಗ ಪಾಸಿಟಿವ್ ಸೇಮ್ ಕರೆಂಟ್ ಏನು ಪಾಸ್ ಮಾಡುತ್ತೆ. ಅದೇ ನೆಗೆಟಿವ್ ಜಂಕ್ಷನ್ ಟೈಮ್ ಅಲ್ಲಿ ನೆಗೆಟಿವ್ ಸೈಕಲ್ ನೆಗೆಟಿವ್ ಹಾಫ್ ಸೈಕಲ್ ಟೈಮ್ ಅಲ್ಲಿ ಏನು ಕರೆಂಟ್ ನ ಪ್ರೊಡ್ಯೂಸ್ ಮಾಡಲ್ಲ. ಮತ್ತೆ ಸೇಮ್ ರಿವರ್ಸ್, ಮತ್ತೆ ಪಾಸಿಟಿವ್ ಮತ್ತೆ ಇಲ್ಲಿ ನೆಗೆಟಿವ್ ಮತ್ತೆ ಕಂಡಕ್ಟ್ ಮಾಡುತ್ತೆ, ಮತ್ತೆ ಕಂಡಕ್ಟ್ ಮಾಡಲ್ಲ. ಸೊ ದಿಸ್ ಈಸ್ ಇದೇನಂದ್ರೆ, ಸೊ ಎ ಸಿ ಕರೆಂಟ್ ಅಂದ್ರೆ ಇದು ಒಂದು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ. ಬಟ್ ಡಿ ಸಿ ಅಲ್ಲಿ ದೇರ್ ಇಸ್ ಓನ್ಲಿ ಒನ್, ಅಂದ್ರೆ ಕಾನ್ಸ್ಟೆಂಟ್ ಅಷ್ಟೇ ಇರುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ, ಒಂದು ಪಾಸಿಟಿವ್ ಬಂದಾಗ ಅಷ್ಟೇ ಬರುತ್ತೆ, ನೆಕ್ಸ್ಟ್ ಝೀರೋ ಆಗೋದನ್ನ ಏನಂತ ಕರಿತೀವಿ, ಹಾಫ್ ವೇವ್ ರೆಕ್ಟಿಫೈರ್. ಯಾಕಂದ್ರೆ ಹಾಫ್ ವೇವ್ ಅಷ್ಟೇ ರೆಕ್ಟಿಫೈ ಆಗಿದೆ, ಪೂರ್ತಿ ವೇವ್ ಆಗಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹಾಫ್ ವೇವ್ ರೆಕ್ಟಿಫಿಕೇಶನ್. ಸೊ ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫಿಕೇಶನ್. ಸೊ ಇಲ್ಲಿ ಹಾಫ್ ಆಗಿದೆ ಅಂದ್ರೆ ನೆಗೆಟಿವ್ ಸೈಕಲ್ ನಮಗೆ ಲಾಸ್ ಆಗಿದೆ. ಸೊ ಇದನ್ನ ನಾವು ಹೇಗೆ ರಿಟ್ರೀವ್ ಮಾಡೋದು, ಹೇಗೆ ಮತ್ತೆ ವಾಪಸ್ ತಗೊಳ್ಳೋದಂದ್ರೆ ಬೈ ಯೂಸಿಂಗ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಇನ್ ದಿಸ್ ರೆಕ್ಟಿಫೈಯರ್ ವಿಚ್ ರೆಕ್ಟಿಫೈಸ್ ಬೋತ್ ಹಾಫ್ಸ್ ಆಫ್ ದಿ ಎ ಸಿ ಇನ್ಪುಟ್. ಸೊ ಎರಡು ಹಾಫ್ ಅನ್ನ ರೆಕ್ಟಿಫೈ ಮಾಡೋದನ್ನ ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ. ಸೊ ಇದ್ರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂದ್ರೆ, ಮೇಲೊಂದು ಡಯೋಡ್ ಇದೆ, ಕೆಳಗೊಂದು ಡಯೋಡ್ ಇದೆ. ಸೊ ಈ ಮಿಡ್ಲ್ ಅಲ್ಲಿ ಇಲ್ಲೊಂದು ಏನಿದೆ ರೆಸಿಸ್ಟರ್ ಇದೆ. ಸೊ ದಿಸ್ ಇಸ್ ಲೋಡ್ ರೆಸಿಸ್ಟರ್, ಇದು ಗ್ರೌಂಡ್ ಗೆ ಕನೆಕ್ಟ್ ಆಗಿದೆ. ಸೊ ಲೆಟ್ಸ್ ಸೇ ಫಸ್ಟ್ ಹಾಫ್. ಸೊ ಫಸ್ಟ್ ಟೈಮ್ ಅಲ್ಲಿ ಏನಾಗುತ್ತೆ, ಇದು ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ಈಗ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ ಅಂತ ಇಲ್ಲಿಂದ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಕರೆಂಟ್ ಹೀಗೆ ಫ್ಲೋ ಆಗುತ್ತೆ. ಬಟ್ ಈ ಡಯೋಡ್ ಈ ಟೈಮ್ ಅಲ್ಲಿ ಕಂಡಕ್ಟ್ ಮಾಡಲ್ಲ. ಸೊ ಇದೇನಾಗುತ್ತೆ ಝೀರೋ ಕರೆಂಟ್. ಸೊ ಈ ಟೈಮ್ ಅಲ್ಲಿ ಕರೆಂಟ್ ಹೀಗೆ ಫ್ಲೋ ಆಗ್ತಿದೆ, ಹೀಗೆ ಫ್ಲೋ ಆಗ್ತಿದೆ. ಸೊ ಕರೆಂಟ್ ಎಲ್ಲಿಂದ ಫ್ಲೋ ಆಗ್ತಿದೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ. ಇದು ರೆಸಿಸ್ಟರ್, ಲೋಡ್ ರೆಸಿಸ್ಟರ್ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಸೊ ಸೆಕೆಂಡ್ ಹಾಫ್ ಸೈಕಲ್ ಏನಾಯ್ತು, ಇಲ್ಲಿ ನೆಗೆಟಿವ್ ಆಯ್ತು, ಇಲ್ಲಿ ಪಾಸಿಟಿವ್ ಬಂತು. ಸೊ ಇದು ಈಗ ರಿವರ್ಸ್ ಬಯಾಸ್, ಬಟ್ ಇದು ಈಗ ಫಾರ್ವರ್ಡ್ ಬಯಾಸ್. ಸೊ ಇದು ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಸೇಮ್ ಇದು ಕೂಡ ಈಗ ಕರೆಂಟ್ ಹೀಗೆ ಪಾಸ್ ಆಗಿ ಯಾವ ಸೈಡ್ ಬರುತ್ತೆ, ಫ್ರಮ್ ಇದೇ ಸೈಕಲ್ ಇದೇ ಎಂಡ್ ಇಂದ ಇದೇ ಎಂಡಿಗೆ ಕರೆಂಟ್ ನ ಪಾಸ್ ಮಾಡುತ್ತೆ. ಸೊ ಇದು ಸೆಕೆಂಡ್ ಹಾಫ್. ಮತ್ತೆ ನೆಕ್ಸ್ಟ್ ಇದು ಪಾಸಿಟಿವ್ ಇದು ನೆಗೆಟಿವ್, ಮತ್ತೇನಾಗುತ್ತೆ ಹೀಗೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಇದು ಪಾಸಿಟಿವ್ ಇದು ನೆಗೆಟಿವ್. ಸೊ ಕರೆಂಟ್ ಹೀಗೆ ಪಾಸ್ ಆಗುತ್ತೆ. ಈ ಟೈಮ್ ಅಲ್ಲಿ ಏನಾಯ್ತು, ಸೊ ಫಸ್ಟ್ ಪಾಸಿಟಿವ್ ಸೈಕಲ್ ಅಲ್ಲಿ ಕೂಡ ಇದು ಡಯೋಡ್ ಕನೆಕ್ಟ್ ಮಾಡ್ತು, ಸೆಕೆಂಡ್ ಹಾಫ್ ಸೈಕಲ್ ಅಲ್ಲಿ ಕೂಡ ಸೆಕೆಂಡ್ ಡಯೋಡ್ ಕನೆಕ್ಟ್ ಮಾಡ್ತು. ಸೊ ಇದು ಮತ್ತೆ ಫಸ್ಟ್ ಡಿಯೋಡ್ ಇಂದ ಮತ್ತೆ ಸೆಕೆಂಡ್ ಡಯೋಡ್, ಸೊ ಮತ್ತೆ ಸೆಕೆಂಡ್ ಡಯೋಡ್ ಇಂದ. ಸೊ ಈ ಟೈಮ್ ಅಲ್ಲಿ ಏನಾಯ್ತು, ಫುಲ್ ವೇವ್ ರೆಕ್ಟಿಫೈ ಆಗೋಯ್ತು. ಇಲ್ಲಿ ನೆಗೆಟಿವ್ ಸೈಕಲ್ ಎಲ್ಲ ಪಾಸಿಟಿವ್ ಸೈಕಲ್ ಆಯ್ತು. ಬಟ್ ಇದು ಸ್ಟಿಲ್ ಡಿ ಸಿ ಇನ್ಪುಟ್, ಸೊ ಡಿ ಸಿ ಔಟ್ಪುಟ್ ಹೀಗೆ ಬರಬಾರ್ದು. ಏನಕ್ಕಂದ್ರೆ ಇದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಡಿ ಸಿ ಔಟ್ಪುಟ್ ಹೇಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು. ಸೊ ಇದನ್ನ ನಾವು ತಗೊಳಕ್ ಏನ್ ಮಾಡ್ತೀವಿ, ಇದಕ್ಕೆ ಒಂದು ಕೆಪಾಸಿಟರ್ ಫಿಲ್ಟರ್ ನ ಆಡ್ ಮಾಡ್ತೀವಿ ಜೊತೆಗೆ. ಸೊ ಇದು ರೆಕ್ಟಿಫೈಯರ್ ಸರ್ಕ್ಯೂಟ್, ಇದಕ್ಕೆ ಪ್ಯಾರಲಲ್ ಆಗಿ ಲೋಡ್ ರೆಸಿಸ್ಟೆನ್ಸ್ ಗೆ ಪ್ಯಾರಲಲ್ ಆಗಿ ಒಂದು ಕೆಪಾಸಿಟರ್ ನ ಫಿಟ್ ಮಾಡ್ತೀವಿ. ಸೊ ಇದೇನಾಗತ್ತೆ ಇಲ್ಲಿ ಅಂದ್ರೆ, ಲೆಟ್ ಸಪೋಸ್ ಸೊ ಇಲ್ಲಿ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದೆ, ವೋಲ್ಟೇಜ್ ಇನ್ಕ್ರೀಸ್ ಆಯ್ತು, ಇದ್ರ ಜೊತೆ ಕೆಪಾಸಿಟರ್ ಇಸ್ ಅಟ್ ಮೋಸ್ಟ್ ಚಾರ್ಜ್. ಸೊ ತುಂಬಾ ಚಾರ್ಜ್ ಆಯ್ತು ಈಗ. ಸೊ ನೆಕ್ಸ್ಟ್ ಟೈಮ್ ಝೀರೋ ಆದಾಗ, ಸೊ ಝೀರೋ ಅಂದ್ರೆ ಇನ್ನೊಂದು ಸೈಕಲ್ ಬರ್ಬೇಕು ಇಲ್ಲಿ. ಸೊ ಇನ್ನೊಂದು ಸೈಕಲ್ ಬರಕ್ಕಿಂತ ಮುಂಚೆ ಇಲ್ಲಿ ಸ್ಟಾಪ್ ಆಗ್ಬೇಕಿತ್ತಲ್ವಾ. ಸೊ ಮತ್ತೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ವ್ಯಾಲ್ಯೂ ಕರೆಂಟ್ ಡಿಕ್ರೀಸ್ ಆದಾಗ ಏನಾಯ್ತು, ಇಲ್ಲಿಗೆ ಇದು ಫುಲ್ ಚಾರ್ಜ್ ಆಗಿರ್ತಕ್ಕಂಥ ಕೆಪಾಸಿಟರ್ ತನ್ನ ಚಾರ್ಜ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅಟ್ ದಿಸ್ ಟೈಮ್, ಸೊ 90 ಡಿಗ್ರಿ ಈ ಎಕ್ಸಾಕ್ಟ್ ಪೀಕ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಚಾರ್ಜ್ ಆಗಿದೆ ಕೆಪಾಸಿಟರ್. ನೆಕ್ಸ್ಟ್ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಇದೆ, ಇನ್ಪುಟ್ ವೋಲ್ಟೇಜ್ ಇಂದ ಕಡಿಮೆ ಆಗ್ತಾ ಇದೆ. ಸೊ ಈ ಕಡಿಮೆ ಆಗ್ತಿರೋ ವೋಲ್ಟೇಜ್ ನ ಮೇಂಟೈನ್ ಮಾಡಕ್ಕೆ ಕೆಪಾಸಿಟರ್ ಅಲ್ಲಿ ಇರ್ತಕ್ಕಂಥ ಚಾರ್ಜಸ್ ಆಡ್ ಆಗ್ಬಿಟ್ಟು ನೆಕ್ಸ್ಟ್ ಸೇಮ್ ಕಾನ್ಸ್ಟೆಂಟ್ ವೋಲ್ಟೇಜ್ ನ ಆಡ್ ಮಾಡುತ್ತೆ. ಇಲ್ಲಿ ತನಕ ಇಲ್ಲಿರ್ತಕ್ಕಂಥ ಚಾರ್ಜಸ್ ಖಾಲಿ ಆಗೋ ತನಕ. ಸೊ ನೆಕ್ಸ್ಟ್ ಖಾಲಿ ಆದ್ಮೇಲೆ ಮತ್ತೆ ಸ್ಟಾರ್ಟ್, ಮತ್ತೆ ಪುನಃ ನೆಕ್ಸ್ಟ್ ಸೈಕಲ್ ಬರುತ್ತೆ. ಅಷ್ಟು ಖಾಲಿ ಆಗೋದ್ರೊಳಗೆ ನೆಕ್ಸ್ಟ್ ಸೈಕಲ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಸೈಕಲ್ ಬರೋಷ್ಟೊತ್ತಿಗೆ ಮತ್ತೆ ಕೆಪಾಸಿಟರ್ ಫುಲ್ ಚಾರ್ಜ್ ಆಯ್ತು. ನೆಕ್ಸ್ಟ್ ಕಡಿಮೆ ಆಗೋದ್ರೊಳಗೆ ಕೆಪಾಸಿಟರ್ ಮತ್ತೆ ತನ್ನ ಚಾರ್ಜ್ ನ ಕೊಡ್ತು, ಮತ್ತೆ ಚಾರ್ಜ್ ಆಗುತ್ತೆ, ಮತ್ತೆ ಚಾರ್ಜ್ ಕೊಡ್ತು, ಮತ್ತೆ ಚಾರ್ಜ್ ಆಯ್ತು, ಮತ್ತೆ ಚಾರ್ಜ್ ಕೊಡ್ತು. ಸೊ ದಿಸ್ ಈಸ್ ಔಟ್ಪುಟ್ ವಿತ್ ಕೆಪಾಸಿಟರ್ ಇನ್ಪುಟ್ ಫಿಲ್ಟರ್. ಸೊ ಈ ಕೆಪಾಸಿಟರ್ ಆಡ್ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ ಪೂರ್ತಿ ಕಾನ್ಸ್ಟೆಂಟ್ ಅಲ್ಲ ಅಂದ್ರೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ವೋಲ್ಟೇಜ್ ನಮಗೆ ಸಿಗ್ತಾ ಇದೆ, ಡಿ ಸಿ ಕಾನ್ಸ್ಟೆಂಟ್ ವೋಲ್ಟೇಜ್. ಸೊ ನೆಕ್ಸ್ಟ್ ಇದನ್ನ ನಾವು ಕೆಪಾಸಿಟರ್ ಫಿಲ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ ರೆಕ್ಟಿಫೈರ್ ಅಂದ್ರೆ, ಸೊ ಎ ಸಿ ಕರೆಂಟ್ ಇಂದ ಡಿ ಸಿ ಕರೆಂಟ್ ಗೆ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ, ಸೊ ದಿಸ್ ಫುಲ್ ವೇವ್ ರೆಕ್ಟಿಫೈರ್ ವಿತ್ ಕೆಪಾಸಿಟರ್ ಸರ್ಕ್ಯೂಟ್ ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಝೀನರ್ ಡಯೋಡ್. ಸೊ ಝೀನರ್ ಡಯೋಡ್ ಅಲ್ಲಿ ನಾವು ಝೀನರ್ ಡಯೋಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಝೀನರ್ ಡಯೋಡ್ ಆಪರೇಟ್ಸ್ ಜಸ್ಟ್ ಲೈಕ್ ಎ ನಾರ್ಮಲ್ ಡಯೋಡ್ ವೆನ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್. ಸೊ
ಝೀನರ್ ಡಯೋಡ್ ಅನ್ನೋದು ಸೇಮ್ ನಾರ್ಮಲ್ ಡಯೋಡ್ ತರನೇ ವರ್ಕ್ ಮಾಡುತ್ತೆ. ಯಾವ ಟೈಮಲ್ಲಿ? ಫಾರ್ವರ್ಡ್ ಬಯಾಸ್ ಟೈಮಲ್ಲಿ. ಇಟ್ ಈಸ್ ಡಿಸೈನ್ ಟು ಆಪರೇಟ್ ಅಂಡರ್ ರಿವರ್ಸ್ ಬಯಾಸ್ ಇನ್ ದ ಬ್ರೇಕ್ ಡೌನ್ ರೀಜನ್ ಯೂಸ್ಡ್ ಆಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ಸೊ ನಾವ್ ಇದೇನಾದ್ರೂ ರಿವರ್ಸ್ ಬಯಾಸ್ ಅಲ್ಲಿ ಬ್ರೇಕ್ ಡೌನ್ ವೋಲ್ಟೇಜ್ ರೀಜನ್ ಅಲ್ಲಿ ಯೂಸ್ ಮಾಡಿದ್ರೆ, ಸೊ ಇದನ್ನ ನಾವೆಲ್ಲಿ ಯೂಸ್ ಮಾಡಬಹುದು? ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಝೀನರ್ ಡಯೋಡ್ ನ ಯೂಸ್ ಮಾಡಬಹುದು. ಅದಕ್ಕೋಸ್ಕರನೇ ಈ ಝೀನರ್ ಡಯೋಡ್ ನ ಡಿಸೈನ್ ಮಾಡಿರ್ತೀವಿ. And the Zener diode is fabricated with heavily doping P and N sides of the junction. So ಈ ಎರಡು ಜಂಕ್ಷನ್ ಅಲ್ಲೂ ಹೆವಿಲಿ ಡೋಪ್ ಆಗಿದೆ, ಅಂದ್ರೆ ತುಂಬಾನೇ ಜಾಸ್ತಿ ಡೋಪಿಂಗ್ ಮಾಡಿರ್ತೀವಿ. Due to this, depletion region is formed is very thin, that is around 10⁻⁻⁶ meter, and electric field of the junction is extremely high, even for small reverse bias voltage about 5 volts. So ಇಲ್ಲಿ ನಾವು ತುಂಬಾ ಡೋಪಿಂಗ್ ಮಾಡಿರೋ ಕಾರಣದಿಂದ ಸೊ ಎಲ್ಲಾ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹತ್ರ ಬಂದ್ಬಿಟ್ಟು ಈ ಡಿಪ್ಲೀಷನ್ ರೀಜನ್ ಏನ್ ಫಾರ್ಮ್ ಆಗಿತ್ತು ಮಿಡ್ಲ್ ಅಲ್ಲಿ, ಅದು ತುಂಬಾ ತೆಳ್ಳಗಿರುತ್ತೆ. ಮತ್ತೆ ಸ್ವಲ್ಪ ವೋಲ್ಟೇಜ್ ಕೊಟ್ರು ಹೈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಸಾಧ್ಯತೆ ಇದೆ. ಬಿಕಾಸ್ ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಡ್ಯೂ ಟು ಹೈ ಡೋಪಿಂಗ್. ನೆಕ್ಸ್ಟ್ VI ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಝೀನರ್ ಡಯೋಡ್, ಅಂದ್ರೆ ವೋಲ್ಟೇಜ್ ಮತ್ತೆ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಹೇಗೆ ಚೇಂಜ್ ಆಗುತ್ತೆ, ಒಂದು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಚೇಂಜ್ ಆಗಿರ್ಬೋದು, ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಾವು ನೋಡೋಣ. It is seen that when the applied reverse bias voltage reaches the breakdown voltage Vz of the Zener diode, there is a large change in current. So ಈ ಏನು ರಿವರ್ಸ್ ಬಯಾಸ್ ವೋಲ್ಟೇಜ್ ಯಾವಾಗ ಬ್ರೇಕ್ ಡೌನ್ ವೋಲ್ಟೇಜ್ ಅಥವಾ VZ ಈ ವೋಲ್ಟೇಜ್ ರೀಚ್ ಆಗುತ್ತೋ ಆ ಟೈಮಲ್ಲಿ ದೆರ್ ಇಸ್ ಲಾರ್ಜ್ ಚೇಂಜ್ ಇನ್ ಕರೆಂಟ್. ಸೊ ಈಗ ವೋಲ್ಟೇಜ್ ಬಂದಿದೆ, ರಿವರ್ಸ್ ಬಯಾಸ್ ವೋಲ್ಟೇಜ್ ಇದು, ಅದಕ್ಕೆ ನೆಗೆಟಿವ್ ಸೈಡ್ ಅಲ್ಲಿ ಇದೆ. ಸೊ ಇಟ್ VZ ರೀಚ್ ಆದಾಗ ರಿವರ್ಸ್ ಬಯಾಸ್ ವೋಲ್ಟೇಜ್ ಏನಾಗಿದೆ, ದೆರ್ ಇಸ್ ಲಾರ್ಜ್ ಚೇಂಜ್ ಇನ್ ಕರೆಂಟ್. ಸೊ ಕರೆಂಟ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿದೆ. ನೋಡಿ, ಕರೆಂಟ್ ಕಡಿಮೆ ಇತ್ತು, ಆಲ್ಮೋಸ್ಟ್ 0 ಇತ್ತು, ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಈ ಟೈಮಲ್ಲಿ ರಿವರ್ಸ್ ಬಯಾಸ್ ವೋಲ್ಟೇಜ್ ಟೈಮಲ್ಲಿ ಆಲ್ಮೋಸ್ಟ್ ತುಂಬಾ ರೈಸ್ ಆಗಿದೆ. Note that after breakdown voltage Vz, the large current change in can be produced almost insignificant change in reverse bias voltage. So, ಈ reverse bias voltage time ಅಲ್ಲಿ ಇನ್ಸಿಗ್ನಿಫಿಕೆಂಟ್ ಚೇಂಜ್ ಅಂದ್ರೆ ಅತಿ ಕಡಿಮೆ ವೋಲ್ಟೇಜ್ ಚೇಂಜ್ ಇಂದ ಅತಿ ಜಾಸ್ತಿ ಕರೆಂಟ್ ನಮಗೆ ಸಿಗ್ತಾ ಇದೆ. ಸೊ this property of Zener diode is used for voltage regulating supply voltage so that they are constant. So ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಇಷ್ಟು ಹೈ ಕರೆಂಟ್ ಪಾಸ್ ಆದ್ರೂ ಕೂಡ there is no change in ವೋಲ್ಟೇಜ್. ಸೊ ವೋಲ್ಟೇಜ್ ಅಲ್ಲಿ ಫ್ಲಕ್ಚುಯೇಟ್ ಆಗಿಲ್ಲ, ತುಂಬಾ ಹೈ ಕರೆಂಟ್ ಪಾಸ್ ಆದ್ರೂ ಕೂಡ. ಸೊ ಇದನ್ನ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ Zener diode ಆಸ್ ವೋಲ್ಟೇಜ್ ರೆಗ್ಯುಲೇಟರ್. ಸೊ ಹೇಗೆ ಯೂಸ್ ಮಾಡ್ತೀವಿ? ಸೊ ದಿಸ್ ಇಸ್ ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ Zener diode ಇದೆ, ಇಲ್ಲಿ RS, ಇಲ್ಲಿ RL. ಸೊ ಇದು ಸೋರ್ಸ್ ಇಂದ ಬರ್ತಕ್ಕಂತ ಇದಕ್ಕೆ ಜಸ್ಟ್ ಪ್ರೊಟೆಕ್ಷನ್ ಗೋಸ್ಕರ RS ನ ಯೂಸ್ ಮಾಡಿರೋದು. ಮತ್ತಿಲ್ಲಿ ಲೋಡ್ ರೆಸಿಸ್ಟೆನ್ಸ್. We know that when AC input voltage of rectifier fluctuates, so in rectifier ಏನ್ ಮಾಡುತ್ತೆ, ಜಸ್ಟ್ DC ವೋಲ್ಟೇಜ್ ನ AC ಇಂದ DC ಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಬಟ್ ಫ್ಲಕ್ಚುಯೇಷನ್ ಅದಕ್ಕೆ ತಡೆಯೋದಾಗಲ್ಲ. ಫ್ಲಕ್ಚುಯೇಷನ್ ಅಂದ್ರೆ ಇದಕ್ಕಿದಂಗೆ ವೋಲ್ಟೇಜ್ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು. ಸೊ ವೋಲ್ಟೇಜ್ ಒಂದೇ ಸರಿ ಜಾಸ್ತಿ ಆದ್ರೆ ನಮ್ಮ ಅಪ್ಲಯನ್ಸಸ್, ಟಿವಿ, ಫ್ರಿಡ್ಜ್ ಎಲ್ಲ ಹಾಳಾಗೋಗುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ವಿ ಯೂಸ್ ದಿಸ್ ವೋಲ್ಟೇಜ್ ರೆಗ್ಯುಲೇಟರ್. ಇಟ್ಸ್ ರೆಕ್ಟಿಫೈಡ್ ಔಟ್ಪುಟ್ ವೋಲ್ಟೇಜ್ ಆಲ್ಸೋ ರೆಗ್ಯುಲೇಟ್ಸ್, ಸೊ ಫ್ಲಕ್ಚುಯೇಟ್ಸ್. ಸೊ ರೆಕ್ಟಿಫೈರ್ ಅಲ್ಲಿ ಇನ್ಪುಟ್ ವೋಲ್ಟೇಜ್ ಕೂಡ ಫ್ಲಕ್ಚುಯೇಟ್ ಆದ್ರೆ ಔಟ್ಪುಟ್ ವೋಲ್ಟೇಜ್ ಕೂಡ ಫ್ಲಕ್ಚುಯೇಟ್ ಆಗುತ್ತೆ. To get a constant DC voltage from a DC unregulated output of a rectifier, we use Zener diode. So constant voltage ಬರ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಇಲ್ಲಿ ರೆಕ್ಟಿಫೈರ್ ನ Zener diode ನ ಯೂಸ್ ಮಾಡ್ತೀವಿ. The unregulated DC voltage filtered output of a rectifier is connected to the Zener diode through a series resistance RS such that Zener diode is reverse biased. So ಈ Zener diode ಗೆ ನಾವು ರೆಕ್ಟಿಫೈರ್ ಇಂದ ಬಂದಿರತಕ್ಕಂತ ಔಟ್ಪುಟ್ ನ Zener diode ಗೆ ಇನ್ಪುಟ್ ಆಗಿ ಫೀಡ್ ಮಾಡ್ತೀವಿ ವೋಲ್ಟೇಜ್ ನ. If input voltage increases, the current through the RS and Zener diode also increases. So input voltage ಏನಾದ್ರು ಇನ್ಕ್ರೀಸ್ ಆಯ್ತು ಅಂತ ಹೇಳ್ಕೊಳ್ಳಿ ಈಗ. ಸೊ ಈಗ RS ಮುಖಾಂತರ ಮತ್ತೆ Zener diode ಮುಖಾಂತರ ಕರೆಂಟ್ ಜಾಸ್ತಿ ಆಯ್ತು. And there is increase in voltage drop across RS. So current ಜಾಸ್ತಿ ಆಗಂಗೆಲ್ಲ there is more voltage drop. So voltage ಇಲ್ಲಿ ತುಂಬಾ ಜಾಸ್ತಿ ಡ್ರಾಪ್ ಆಗಿದೆ because I is directly proportional to V without any change in voltage across the Zener diode. So Zener diode ಅಲ್ಲಿ ಈ ಸರಿ voltage ಏನು change ಆಗಿಲ್ಲ. This is because in breakdown region Zener diode remains constant even though the current through Zener diode changes. So breakdown region ಅಲ್ಲಿ ಆಪರೇಟ್ ಮಾಡಿದಾಗ Zener diode ನ ಇದರಲ್ಲಿ ಕರೆಂಟ್ ಚೇಂಜ್ ಆದ್ರೂ ಕೂಡ ಸೊ ಕರೆಂಟ್ ಕಾನ್ಸ್ಟೆಂಟ್ ಆಗಿದ್ನ ಮೇಂಟೈನ್ ವೋಲ್ಟೇಜ್ ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾಕಂದ್ರೆ ನೋಡಿದ್ವಿ
ಜಾಸ್ತಿ ಕರೆಂಟ್ ಪಾಸ್ ಆದ್ರೂ ಕೂಡ ಕರೆಂಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ರು ಕೂಡ ವೋಲ್ಟೇಜ್ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಚೇಂಜ್ ಆಗಿಲ್ಲ. ಸೊ ಇದೇ ಅಪ್ಲಿಕೇಶನ್ ಅಲ್ಲಿ ಈಗ ಕರೆಂಟ್ ಕೂಡ ಚೇಂಜ್ ಆಗ್ತಿದ್ರು ಈ ಝೀನರ್ ಡಯೋಡ್ ಮುಖಾಂತರ, ದೇರ್ ಇಸ್ ಲೆಸ್ ವೋಲ್ಟೇಜ್ ಚೇಂಜ್. ಸೊ ವೋಲ್ಟೇಜ್ ಚೇಂಜ್ ಇಲ್ಲಿ ಝೀನರ್ ಡಯೋಡ್ ಅಕ್ರಾಸ್ ನಾವು ವೋಲ್ಟೇಜ್ ಚೇಂಜ್ ನ ನೋಡ್ಲಿಕ್ಕೆ ಕಾಣೋದಿಲ್ಲ. Similarly, if the input voltage decreases, the current through RS and the Zener Diode also decreases. So current ಇಲ್ಲಿ ಏನಾದ್ರು input voltage ಕಡಿಮೆ ಆದ್ರೆ current ಕೂಡ ಇಲ್ಲಿ ಕಡಿಮೆ ಆಗುತ್ತೆ. So ಈ ಟೈಮ್ ಅಲ್ಲಿ ಕೂಡ there is no voltage change. Thus, increase or decrease in the input voltage results in increase or decrease in the voltage drop across RS without change in voltage across Zener Diode. So current input voltage ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಇಲ್ಲಿ ಆರ್ ಎಸ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಕಡಿಮೆ ಆಗುತ್ತೆ ಹೊರತು ಈ ಝೀನರ್ ಡಯೋಡ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಕಡಿಮೆ ಆಗಲ್ಲ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಈ ಝೀನರ್ ಡಯೋಡ್ ನ ನಾವು ಏನ್ ಯೂಸ್ ಮಾಡ್ತೀವಿ, ರೆಗ್ಯುಲೇಟರ್, ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರಾನ್ಸಿಸ್ಟರ್. ಸೊ ವಾಟ್ ಇಸ್ ಟ್ರಾನ್ಸಿಸ್ಟರ್? ಇಟ್ ಈಸ್ 3-section semiconductor in which 3 sections are combined so that 2 at extreme ends have the same type of majority charge carriers. So ಇದಕ್ಕೆ 3 ಜಂಕ್ಷನ್ ಇರುತ್ತೆ, ಒಂದು ಇದು 2 ಇದು 3. ಸೊ ಸಚ್ ದಟ್ ಈ 2 ಎಂಡ್ ಅಲ್ಲಿ ಇರ್ತಕ್ಕಂಥ ಜಂಕ್ಷನ್ ಗೆ ಸೇಮ್ ಟೈಪ್ ಆಫ್ ಮೆಜಾರಿಟಿ ಕ್ಯಾರಿಯರ್. ಸೊ ಇಲ್ಲಿ ಎಲೆಕ್ಟ್ರಾನ್ ಮೆಜಾರಿಟಿ ಕ್ಯಾರಿಯರ್ ಅಂದ್ರೆ ಇಲ್ಲೂ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಕ್ಯಾರಿಯರ್ಸ್ ಆಗಿರುತ್ತೆ. While the section that separates them has the majority carriers in opposite nature. So ಈ ಜಂಕ್ಷನ್ ಏನು ಸಪರೇಟ್ ಮಾಡ್ತಾ ಇದೆ ಎರಡನ್ನು, ಇದರಲ್ಲಿ ಇದ್ರ ಆಪೋಸಿಟ್ ಇರುತ್ತೆ. ಸಪೋಸ್ ಇಲ್ಲಿ ಏನಾದ್ರು ಎಲೆಕ್ಟ್ರಾನ್ ಇದ್ರೆ ಇಲ್ಲಿ ಹೋಲ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ದಿ 3 sections of transistor called emitter, base and collector. ಸೊ ಈ 3 ಸೆಕ್ಷನ್ ಏನಂತ ಕರಿತೀವಿ ಅಂದ್ರೆ ದಿಸ್ ಎಮಿಟರ್, ಇದು ಕಲೆಕ್ಟರ್, ಇದು ಬೇಸ್. ಸೊ ಎಮಿಟರ್ ಅಂತ ಹೇಗೆ ನಾವು ನೋಟಿಫೈ ಮಾಡೋದಂದ್ರೆ ಆರೋ ಮಾರ್ಕ್ ಇರೋ ಕಡೆ ಎಮಿಟರ್ ಇರುತ್ತೆ, ಉಳಿದಿದ್ದು ಇದು ಕಲೆಕ್ಟರ್, ಮತ್ತೆ ಮಿಡ್ಲ್ ಅಲ್ಲಿ ಇರೋದು ಬೇಸ್. ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಟ್ರಾನ್ಸಿಸ್ಟರ್. ಸೊ ಈ ಟ್ರಾನ್ಸಿಸ್ಟರ್ ಅಲ್ಲಿ 2 ತರ ಇದೆ, ಒಂದು NPN, ಇನ್ನೊಂದು PNP. NPN ಅಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್ ಅಂತ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ ಈ 2 ಎಂಡ್ ಅಲ್ಲಿ, ಇಲ್ಲಿ ಹೋಲ್ಸ್ ಜಾಸ್ತಿ ಇರುತ್ತೆ. ಅದೇ PNP ಅಲ್ಲಿ ಉಲ್ಟಾ. ಸೊ ಇಲ್ಲಿ ಆರೋ ಮಾರ್ಕ್ ಒಳಗಡೆ ತೋರಿಸ್ತಾ ಇದೆ, ಇಲ್ಲಿ ಆರೋ ಮಾರ್ಕ್ ಹೊರಗಡೆ ತೋರಿಸ್ತಾ ಇದೆ. ಸೊ ಆರೋ ಮಾರ್ಕ್ ಹೊರಗಡೆ ತೋರಿಸ್ತಾ ಇದ್ರೆ ದಟ್ ಈಸ್ NPN, ಆರೋ ಮಾರ್ಕ್ ಒಳಗಡೆ ತೋರಿಸ್ತಾ ಇದ್ರೆ ದಟ್ ಈಸ್ PNP. ನೆಕ್ಸ್ಟ್ ಆಕ್ಷನ್ ಆಫ್ NPN ಟ್ರಾನ್ಸಿಸ್ಟರ್. ಸೊ ಈ ಚಾಪ್ಟರ್ ಅಲ್ಲಿ ನಾವು ಫುಲ್ NPN ಟ್ರಾನ್ಸಿಸ್ಟರ್ ಬಗ್ಗೆನೇ ಕಲಿತೀವಿ. NPN ಟ್ರಾನ್ಸಿಸ್ಟರ್ ನ ಯೂಸ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ ನಾವು ನೋಡ್ತೀವಿ. ದಿ N type emitter is forward biased by connecting it to negative pole of the VEB, that is emitter based battery. ಸೊ ಈ ಡಯಾಗ್ರಾಮ್ ನೋಡಿ, ಎಮಿಟರ್ ಯಾವಾಗಲೂ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. ಸೊ ಇದು ಎಮಿಟರ್ ಅಂದ್ರೆ ಇಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ ಇಟ್ ಈಸ್ N ಜಂಕ್ಷನ್, ಇಟ್ ಈಸ್ N, ಇದು P ಜಂಕ್ಷನ್. ಸೊ ನಾವು N ಗೆ ನೆಗೆಟಿವ್ ನೇ ಸಪ್ಲೈ ಮಾಡ್ತೀವಿ, P ಗೆ ಪಾಸಿಟಿವ್ ನೇ ಸಪ್ಲೈ ಮಾಡ್ತೀವಿ. ಸೊ ದಿಸ್ ಎಮಿಟರ್ ಮತ್ತೆ ಬೇಸ್ ಜಂಕ್ಷನ್ ಏನಾಯ್ತು, ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಆದ್ರೆ ಈ ಕಲೆಕ್ಟರ್ ಮತ್ತೆ ಬೇಸ್ ಜಂಕ್ಷನ್ ಏನಿದೆ ಇದನ್ನ ರಿವರ್ಸ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಇದು ನೆಗೆಟಿವ್ ಇತ್ತು, N ಜಂಕ್ಷನ್ ಇದೆ, ಆದ್ರೆ ನಾವಿಲ್ಲಿ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನೆಗೆಟಿವ್ ಇರೋದು, ಸೊ ಇಲ್ಲಿ ಪಾಸಿಟಿವ್ ಇರೋದನ್ನ ನಾವು ನೆಗೆಟಿವ್ ಟರ್ಮಿನಲ್ ಇಂದ ಕನೆಕ್ಟ್ ಮಾಡ್ತೀವಿ. ದಿಸ್ ಇಸ್ ರಿವರ್ಸ್ ಬಯಾಸ್ಡ್. Majority charge carriers electron in the emitter are repelled towards the base due to forward bias. So ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಏನು ನೆಗೆಟಿವ್ ಮತ್ತೆ ನೆಗೆಟಿವ್. ಸೊ ನೆಗೆಟಿವ್ ಮತ್ತೆ ನೆಗೆಟಿವ್ ಇದ್ದಾಗ ಆಯ್ತು, ಇಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ರಿಪೆಲ್ ಆಗಿ ಬೇಸ್ ಕಡೆ ಹೋಯ್ತು. ಸೊ ಎಲ್ಲಾ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಬೇಸ್ ಮೂವ್ ಆಗ್ಲಿಕ್ಕೆ ಶುರು ಆಗಿದೆ. The base contains holes as majority carriers, but their number density is small as it is doped very lightly as compared to emitter and collector. So ಈ ಬೇಸ್ ಅಲ್ಲಿ ಆಪೋಸಿಟ್ ಇರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇದ್ರೆ ಬೇಸ್ ಅಲ್ಲಿ ಹೋಲ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಸೊ ಈ ಎಲ್ಲಾ ಎಲೆಕ್ಟ್ರಾನ್ಸ್ ಹೋಲ್ ಕಡೆ ಬರೋದ್ರಿಂದ ಎಲ್ಲಾ ಇಲ್ಲಿ ರೀಕಾಂಬಿನೇಷನ್ ನಡೆಯುತ್ತೆ. ಈಗ ಹೋಲ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ನಡುವೆ ರೀಕಾಂಬಿನೇಷನ್ ನಡೆಯುತ್ತೆ. ಬಟ್ ಈ ಎರಡೂ ಜಾಸ್ತಿ ಡೋಪಿಂಗ್ ಇರುತ್ತೆ ಕಂಪ್ಯಾರಿಟಿವ್ಲಿ ಬೇಸ್. ಸೊ ಬೇಸ್ ಅಲ್ಲಿ ಈಗ ಜಾಸ್ತಿ ಹೋಲ್ಸ್ ಇಲ್ಲ, ಜಾಗ ಖಾಲಿ ಇಲ್ಲ ಇದು ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ಕೊಳ್ಳಿಕ್ಕೆ. Due to the probability of electron and hole combination is small in the base, most of the electrons cross into collector region as they are swept by positive terminal of battery, that is VCB. So ಇಲ್ಲಿ ಕಡಿಮೆ ಹೋಲ್ ರಿಕಾಂಬಿನೇಷನ್ ಆಗೋದ್ರಿಂದ ಉಳಿದಿದ್ದಂತ ಎಲೆಕ್ಟ್ರಾನ್ಸ್ ಕಲೆಕ್ಟರ್ ಸೈಡ್ ಹೋಗುತ್ತೆ, ಪಾಸ್ ಆಗುತ್ತೆ. ಡ್ಯೂ ಟು VCB ಏನಕ್ಕಂದ್ರೆ ಇಲ್ಲಿ ನೆಗೆಟಿವ್ ಇದೆ, ಈ ಎಂಡ್ ಅಲ್ಲಿ ಪಾಸಿಟಿವ್ ಇದೆ, ಸೊ ಈ ಎಂಡ್ ಅಲ್ಲಿ ನೆಗೆಟಿವ್ ಇದೆ. ಈಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್, ಸೊ ಪಾಸಿಟಿವ್ ಟರ್ಮಿನಲ್ ಇರೋ ಪೊಟೆನ್ಶಿಯಲ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಎಲ್ಲ ಎಲ್ಲಿಗೆ ಹೋಯ್ತು, ಸೊ ಕಲೆಕ್ಟರ್ ರೀಜನ್ಗೆ ಹೋಯ್ತು. ಇಫ್ ವಿ ಈ ಒಂದು ಸರ್ಕ್ಯೂಟ್ ಅಲ್ಲಿ ನಾವೇನಾದ್ರು ಕಿರ್ಚಾಫ್ ಫಸ್ಟ್ ಲಾ ಯೂಸ್ ಮಾಡಿದ್ರೆ, KVL ಯೂಸ್ ಮಾಡಿದ್ರೆ, ಸೊ ನಮ್ಗೆ ಏನ್ ಸಿಗುತ್ತೆ, ಜಂಕ್ಷನ್ ಲಾ ಯೂಸ್ ಮಾಡಿದ್ರೆ I is equal to IB plus IC. ಸೊ
current flowing through the base is equal to current flowing through emitter plus current flowing through capacitor. So friends, ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.